ಉಚ್ಚಾಟನೆ ಕಂಡು ಬೇಸರ ವ್ಯಕ್ತಪಡಿಸಿದ ಜಗದೀಶ್ ಚೌಧರಿ. ಸೋಂಪುರ ಹೋಬಳಿ ಭಾಗದ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತನೆಂದು ಗುರುತಿಸಿಕೊಂಡಿದ್ದ ಜಗದೀಶ್ ಚೌಧರಿ ನೆಲಮಂಗಲ ಬಿಜೆಪಿ ತಾಲೂಕು ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿದ 4 ತಿಂಗಳಲ್ಲಿ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಮೊನ್ನೆಯಷ್ಟೇ ನಡೆದ ಚಿಕ್ಕಬಳ್ಳಾಪುರ ಸಂಸದ ಡಾ ಕೆ ಸುಧಾಕರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ನೆಲಮಂಗಲದ ಬಳಿ ಇರುವ ಧರಂಶ್ರೀ ರೆಸಾರ್ಟ್ ಪಕ್ಕದ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನೂರಾರು ಕಾರ್ಯಕರ್ತರುಗಳಿಗೆ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಜೊತೆಗೆ ಮದ್ಯದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಮದ್ಯಕ್ಕಾಗಿ 100 ಜನ ಮುಗಿಬಿದ್ದಿದ್ರು. ಈ ದೃಶ್ಯಗಳು ಹತ್ತಾರು ದೃಶ್ಯ ಮಾಧ್ಯಮದಲ್ಲಿ ಬಿತ್ತರವಾಗಿತ್ತು. ಜೊತೆಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ತನಕ ಸುದ್ದಿಯಾಗಿದ್ದು ಬಿಜೆಪಿ ಪಕ್ಷದ ವರಿಷ್ಠರು ಮುಜುಗರಕ್ಕೆ ಈಡಾಗಿದ್ರು. ಯಾಕಂದ್ರೆ ಬಿಜೆಪಿ ಪಕ್ಷದಲ್ಲಿ ತನ್ನದೇ ಆದ ಸಿದ್ಧಾಂತ ಇರೋದ್ರಿಂದ ಇಂತಹ ಕಾರ್ಯಗಳಿಗೆ ಅವಕಾಶವಿಲ್ಲ. ಹಾಗಾಗಿ ಬಿಜೆಪಿ ತಾಲೂಕು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಜಗದೀಶ್ ಚೌಧರಿಯನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಎಂಬ ವಿಚಾರ ತಿಳಿತಾ ಇದ್ದಂತೆಯೇ ಕೂಡಲೇ ಪತ್ರಿಕಾಗೋಷ್ಠಿ ನಡೆಸಿದ ಜಗದೀಶ್ ಚೌಧರಿ ಪಕ್ಷ ಸಂಘಟನೆಯ ಕಾರಣದಿಂದ ಜೊತೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬಿಜೆಪಿ ಪಕ್ಷದ ಡಾ ಕೆ ಸುಧಾಕರ್ ಸಂಸದರಾಗಿ ಆಯ್ಕೆ ಆದ ಕಾರಣ ಅಭಿನಂದನಾ ಸಮಾರಂಭವನ್ನ ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿ ಪಕ್ಷದವರಿಂದ ಏರ್ಪಡಿಸಲಾಗಿತ್ತು. ಆದರೆ ಯಾರು ಕೂಡ ಮಾಡೋದನ್ನ ನಾನು ಮಾಡಿಲ್ಲ. ಕಾರ್ಯಕ್ರಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಆದ್ರೂ ನನ್ನ ಮೇಲೆ ಈ ರೀತಿ ಆರೋಪ ಮಾಡಿರೋದು ಸರಿಯಲ್ಲ. ಹಾಗಾಗಿ ಪತ್ರಿಕಾಗೋಷ್ಠಿ ನಡೆಸಲಾಗಿದೆ ಎಂದರು. ಸತ್ಯ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೀನಿ. ಎಲ್ಲಿ ಏನು ಕುತಂತ್ರ ನಡೆದ ಅಂತ ನನಗಂತೂ ಗೊತ್ತಿಲ್ಲ. ನಾನು ಬಹುಶಃ ಮೊನ್ನೆ ಅವ್ರು ಸುಮ್ಮನಿದ್ದೆ. ನಾನೇ ರಾಜೀನಾಮೆ ಕೊಡೋಕೆ ರೆಡಿ ಇದ್ದೆ. ಬೇಡ ಇದೆಲ್ಲ ಮುಜುಗರ ಆಯ್ತದೆ ಪಾರ್ಟಿಗೆ ಅಂತ ರೆಡಿ ಇದ್ದೆ. ಬಟ್ ಅವ್ರು ನನ್ನ ಏಕಾಏಕಿ ಏನೇ ತಪ್ಪು ಮಾಡಿರ್ಬೋದು, ಬಹುಶಃ ಕರೆದು ಹೇಳ್ಬೋದಾಗಿತ್ತು ಹಿಂಗೆ ಮಾಡಿ ಅಂತೇಳಿ. ಬಟ್ ಏಕಾಏಕಿ ವಜಾ ಮಾಡಿರೋ ಅಸಮಾಧಾನ ಇದ್ರೂ ಕೂಡ ಅದು ಮನೆ ಕಾರ್ಯಕ್ರಮ ಆದ್ರಿಂದ ನಾನು ಅದನ್ನು ಸಹಿಸ್ಕೊಳ್ತೀನಿ. ಯಾಕೆಂದ್ರೆ ನಾವೇ ಸುಳ್ಳು ಹೇಳಿ ಪರ್ಮಿಷನ್ ತಗೊಂಡಿಲ್ಲ. ಆ ಕಾರ್ಯಕ್ರಮ ಏನ್ ನಡೀತದೆ, ಕಾರ್ಯಕ್ರಮ ನಡೆಯೋ ಜಾಗದಲ್ಲಿ ಏನಿರ್ಬೇಕು ಅಂತಕ್ಕಂಥ ಫಸ್ಟ್ಲೇ ಸರ್ಕಾರ ಗಮನಕ್ಕೆ ನಾನು ತಂದಿದ್ದೀನಿ. ಅಲ್ಲಿ ಮಧ್ಯ ಇರುತ್ತದೆ ಅಂತ ಮಾಡಿದಾಗ ಅಟ್ಲೀಸ್ಟ್ ಅವ್ರು ಅವಾಗ ಹೇಳ್ಬೇಕಾಗಿತ್ತಿಲ್ಲಪ್ಪ ಇದು ಕೊಡ್ಬೇಡಿ ಅಂತೇಳಿ. ಇದೆಲ್ಲ ಕಾಂಗ್ರೆಸ್ ಸರ್ಕಾರದ ಕುತಂತ್ರ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲೇನೆಲ್ಲ ಮಾಹಿತಿ ತಗೊಂಡು ನೀವು ಇಮ್ಮಿಡಿಯೇಟ್ ಅವ್ರಿಗೆ ಪೊಸಿಷನ್ ಲೆಟರ್ ಕೊಡಿ, ಅವ್ರ ಡ್ರಿಂಕ್ ಎಲ್ಲ ಎಣ್ಣೆ ಎಲ್ಲ ಕೊಟ್ಟು ಸಾಯಂಕಾಲ ಏನಾಯ್ತು ಅಂತಕ್ಕಂಥ ನೋಡೋಣ ಅಂತೇಳಿ ಕಾಂಗ್ರೆಸ್ನವ್ರು ನಾವು ಕೇಳಿದ ತಕ್ಷಣ ಪರ್ಮಿಷನ್ ನಮ್ದು ತಪ್ಪು. ಪರ್ಮಿಷನ್ ಒಂದು ದಿವಸಕ್ಕೆ 24 ಗಂಟೆ ಕಾಂಗ್ರೆಸ್ ಸರ್ಕಾರ ಕುಡುಕರು ಪರ್ಮಿಷನ್ ಕೊಡ್ತದೆ ಅಂದ್ರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಐತೆ ಅಂತಕ್ಕಂಥ ನಾವು ಯೋಚನೆ ಮಾಡಬೇಕು. ಫಸ್ಟ್ ಸರ್ಕಾರ ಅಧಿಕಾರಿಗಳು ಯಾವ ರೀತಿ ಪರ್ಮಿಷನ್ ಕೊಟ್ಟರು ತನಿಖೆ ಮಾಡಲಿ. ನನ್ನ ತಲೆದಂಡ ಮಾಡೋದಲ್ಲ. ನನ್ನ ತಲೆದಂಡ ನಮ್ಮ ಪಾರ್ಟಿ, ನಮ್ಮ ಮನೆ, ನನ್ನ ತಂದೆ ತಾಯಿ ಯಾವ ರೀತಿ ಸಾಕ್ತಾರೆ, ಭಾರತೀಯ ಜನತಾ ಪಾರ್ಟಿ ರೀತಿನ ಸಾಕ್ತಾವ್ರೆ. ಅವ್ರಿಗೆ ಒಡೆಯಕ್ಕೂ ಅಧಿಕಾರ ಇದೆ, ಬಡಿಯಕ್ಕೂ ಅಧಿಕಾರ ಇದೆ, ಮನೆ ಕರ್ಸೋಕ್ಕೂ ಅಧಿಕಾರ ಇದೆ. ಜವಾಬ್ದಾರಿ ಕೊಟ್ಟರೆ ಕೆಲಸ ಮಾಡ್ತೀನಿ, ಇಲ್ಲ ನಮ್ಮ ಮನೆಗೆ ಇರ್ತೀನಿ. ಎಲ್ಲರೂ ಕೂಡ ರಾಜ್ಯ ಸರ್ಕಾರ ನಿಮ್ದೇ ಐತಿ. ಇವತ್ತು ರಾಜ್ಯದಲ್ಲಿ ಮದ್ಯ ಬ್ಯಾನ್ ಮಾಡ್ತೀವಿ ಅಂತಕ್ಕಂಥ ಅನೌನ್ಸ್ ಅನ್ನ ರಾಜ್ಯ ಸರ್ಕಾರ ಮಾಡ್ಲಿ. ಯಾರು ಮಾಡಬಾರ್ದು ಮಾಡಿದ್ದ ನಾವಲ್ಲಿ ಜನಗಳು ಖುಷಿಲಿದ್ದವ್ರಿಗೆ ಕರ್ಕೊಂಬಂದು ಏನೋ ಊಟಕ್ಕೆ ಹಾಕಿ ಎಲ್ಲರೂ ಪ್ರೀತಿಯಿಂದ ಕಳಿಸಿರೋದನ್ನ ನೀವು ದೊಡ್ಡದು ಮಾಡಿ ಇವತ್ತು ರಾಜ್ಯ ದೇಶನ ಅಲ್ಲೋಲ್ ಕಲೋರ್ ಆಗೋ ರೀತಿಲಿ ದೊಡ್ಡ ಭಾಷಣ ಬಿಗಿತಾ ಇದ್ದೀವಿ. ಎಣ್ಣೆ ಕುಡಿಯೋ ತಪ್ಪು ಅಂತ ಹೇಳ್ತಲ್ಲ, ಬಟ್ ಪರ್ಮಿಷನ್ ತಾಂಡಿದ್ದೇ ಬೇರೆ, ಕೊಟ್ಟಿದ್ದೇ ಬೇರೆ. ನಾವು ಇಲಿಗಲ್ ಆಕ್ಟಿವಿಟಿ ಎಲ್ಲರೂ ಮಾಡಿದ್ರೆ ಕಾನೂನು ರೀತಿಯಾಗಿ ನಮ್ಮ ಮೇಲೆ ಕ್ರಮ ತಗೊಂಡ್ಲಿ, ನಂದೇನು ಅಭ್ಯಂತರ ಇರಲಿಲ್ಲ. ಬಟ್ ನಾವೆಲ್ಲೂ ಬೇರೆ ಕೊಡ್ಲಿಲ್ಲ. ಸರ್ಕಾರದಿಂದ ಅನುಮತಿ ಪಡೆದಿರ್ತಕ್ಕಂಥ ಅದು ಡಿಸ್ಟ್ರಿಬ್ಯೂಟರ್ ಮಾಡಿದ್ದದನ್ನ ಸ್ವಲ್ಪ ಇದು ಮಾಡಿ ಬರ್ಲಿ ಬಿಯರ್, ಅದು ಪ್ರೀಮಿಯಂ ಬಿಯರ್ನ ಕೊಟ್ಟು ಕಾರ್ಯಕರ್ತರನ್ನ ಹುಮ್ಮಸ್ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ಕೆಲಸ ಅದು ತಪ್ಪೇನೆ. ಸರ್ಕಾರ ಒಂದು ಕೆಲಸ ಮಾಡಲಿ, ಬ್ಯಾನ್ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಸರ್ಕಾರ ಬ್ಯಾನ್ ಮಾಡಲಿ ಅಂದೇನು ಅಭ್ಯಂತರ ಇರಲಿಲ್ಲ. ನೋಡಿ ಎಲ್ಲಾ ಲೆಟರ್ಗಳು ಲೈಸೆನ್ಸ್ ನನ್ನ ಹತ್ರನೇ ಐತೆ. ಬಟ್ ಇವತ್ತು ನಾನು ಯಾಕೆ ಏನೋ ತುತ್ತಾರ ಮಾತಾಡ್ತಾ ಇಲ್ಲ ಅಂದ್ರೆ ನಮ್ಮ ಸುಸಂಸ್ಕೃತದಲ್ಲಿ, ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ತಂದೆ ಆದ ಒಂದು ಶಕ್ತಿ ಇರ್ತಕ್ಕಂಥದ್ರಿಂದ ನಾವು ಹಿಂದುತ್ವ ಒಂದು ಐಕ್ಯತೆ ಬರ್ತಿರ್ತಕ್ಕಂಥ ನಂದು ಕೂಡ ಅವತ್ತು ತಪ್ಪಾಗೈತೆ. ನಾವು ಆ ಕಾರ್ಯಕ್ರಮಕ್ಕೆ ಆ ಒಂದು ವ್ಯವಸ್ಥೆ ಮಾಡಲೇಬಾರ್ದಾಗಿತ್ತು. ಎಲ್ಲೋ ಸ್ವಲ್ಪ ಏರುಪೇರಾಗ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಕೂಡ ಅದನ್ನು ನಿಷೇಧ ವ್ಯಕ್ತಪಡಿಸ್ತೀನಿ. ನನ್ನ ತಲೆದಂಡ ಆಗಿರೋ ಪರವಾಗಿಲ್ಲ. ನನಗೆ ನನ್ನ ಪಾರ್ಟಿ, ನನ್ನ ತಂದೆ ತಾಯಿಗೆ ಹೆಚ್ಚಿನ ರೀತಿಯ ಗೌರವ ಕೊಡ್ತಕ್ಕಂಥ ನನ್ನ ಪಾರ್ಟಿ ತೀರ್ಮಾನ ತಂದಿದ್ರೆ ಆ ಪಾರ್ಟಿ ನಾನು ಬದ್ಧ ಇರ್ತೀನಿ. ಅದ್ರ ಬಗ್ಗೆ ಗೊಂದಲ ಬೇಡ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.